ಗಣೇಶ ಹಬ್ಬಕ್ಕೆ ಕೇವಲ 10 ನಿಮಿಷದಲ್ಲಿ ಸುಲಭವಾಗಿ ಅನಂತರ ಒಳ್ಳೆ ಕ್ಯಾಲ್ಶಿಯಮಿಂದ ತುಂಬಿರುವಂತಹ ಮೋದಕನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ದ ಮೈ ಚಾನಲ್ ಟೇಸ್ಟಿ ಕುಕಿಂಗ್. ನಾನು ಸುನೀತಾ. ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ನಾನು ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ತೊಗೊಳ್ತಾ ಇದ್ದೀನಿ. ಇದು ನಾಟಿ ಎಳ್ಳು ಅಂತ ಹೇಳ್ತಾರಲ್ವ, ಅದು. ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಹುರಿಯೋದ್ರಿಂದ ಒಂದು ಮೋದಕಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತು ಎಳ್ಳು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕು. ಇದಾದ ನಂತರ ನಾನು 1/2 ಕಪ್ ಆಗುವಷ್ಟು ಕಡಲೆ ಬೀಜನೂ ಕೂಡ ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದ ಮೇಲೆ ತಣ್ಣಗೆ ಹಾಕಿಸಿ ಸಿಪ್ಪೆನೂ ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈಗ ಇದು ಹುರಿದಾಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಾದ ನಂತರ ನಾನು ಇದಕ್ಕೇ ಒಂದು 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಫ್ರೈ ಆದ ನಂತರ ಇದನ್ನು ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮೊದಲೇ ಹುರಿದಿಟ್ಕೊಂಡಂತಹ ಎಳ್ಳು, ಆನಂತರ ಕಡಲೆ ಬೀಜ ಸಿಪ್ಪೆ ತೆಗೆದದ್ದು, ಇದಾದ ನಂತರ ಒಣ ಕೊಬ್ಬರಿ ತುರಿ, ಇದಕ್ಕೇ ಒಂದು 4 ಏಲಕ್ಕಿ ಕಾಯಿ ಎಲ್ಲನೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನಾವು ಒಂದು 1/2 ಕಪ್ ಆಗುವಷ್ಟು ಬೆಲ್ಲನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡೋಣ. ಬೆಲ್ಲ ಸೇರ್ಸೋಕ್ಕೆ ಮುಂಚೆ ನಾವು ಈ ಎಲ್ಲ ಪದಾರ್ಥಗಳನ್ನ ಒಂದ್ಸಲಿ ಗ್ರೈಂಡ್ ಮಾಡೋಣ. ಯಾಕಂದರೆ ಬೆಲ್ಲ ಸೇರಿಸಿದ್ರೆ ಈ ಪದಾರ್ಥಗಳು ಬೇಗ ಮೆತ್ತಗಾಗಲ್ಲ, ಅದಕ್ಕೋಸ್ಕರವಾಗಷ್ಟೇ. ಸ್ನೇಹಿತರೆ, ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಕಳಿಸೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಸಿಗತ್ತೆ. ಈಗ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ಅದನ್ನು 1/2 ಕಪ್ ಆಗೋಷ್ಟು ಬೆಲ್ಲನ ಸೇರಿಸಿ ಒಂದ್ಸಲಿ ಮಿಕ್ಸ್ ಮಾಡಿ ಆನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಬರೀ ಹಬ್ಬಕ್ಕಷ್ಟೇ ಸೀಮಿತ ಆಗಿದೆ. ನಾವು ಇದನ್ನು ಮಾಡಿಟ್ಟು ಮನೆಯಲ್ಲಿ ಎವ್ರಿಡೇ ಮಕ್ಕಳಿಗೆ ಒಂದೊಂದು ಉಂಡೆ ಕೊಡೋದ್ರಿಂದ ಅವರ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಆನಂತರ ಇದರಲ್ಲಿ ಪೌಷ್ಟಿಕಾಂಶಗಳು, ಕ್ಯಾಲ್ಶಿಯಂ, ಐರನ್ ಕಂಟೆಂಟು ತುಂಬ ಹೇರಳವಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಲ್ಲ, ಎಳ್ಳು ಮತ್ತು ಕಡಲೆ ಬೀಜ, ಒಣ ಕೊಬ್ಬರಿ ಎಲ್ಲನೂ ಕೂಡ ತುಂಬ ಒಳ್ಳೆಯದು. ನಾವು ಮಕ್ಕಳಿಗೆ ಈ ಚಾಕ್ಲೇಟು, ಬಿಸ್ಕೆಟು, ಆನಂತರ ಕೇಕು ಇವುಗಳನ್ನ ಕೊಡೋದಕ್ಕಿಂತ ಈ ಥರದ ಉಂಡೆ ಮಾಡಿ ಎವ್ರಿಡೇ 2 ಉಂಡೆ ಕೊಟ್ಟರೆ ಸಾಕು, ಮಕ್ಕಳಿಗೆ ತುಂಬ ಆರೋಗ್ಯವಾಗಿರ್ತಾರೆ. ಈಗ ನಾವೆಲ್ಲ ಇದು ರುಬ್ಬಿಟ್ಕೊಂಡಂತಹ ಈ ಪದಾರ್ಥಗಳಿಗೆ 2 ಸ್ಪೂನ್ ಹಾಲನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಲಿನ ಜಾಗದಲ್ಲಿ ನೀವು ತುಪ್ಪ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿದ್ರಲ್ಲ, ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡು ನಾನಿಲ್ಲಿ ಮೋಲ್ಡ್ ಇದೆ ನನ್ನ ಹತ್ರ, ಮೋದಕದ ಮೋಲ್ಡು. ಅದಕ್ಕೆ ತುಪ್ಪ ಹಚ್ಚಿ ಅದಕ್ಕೆ ನಾವು ಎಳ್ಳಿನ ಉಂಡೆನ ಸೇರಿಸಿ ಚೆನ್ನಾಗಿ ಪ್ರೆಸ್ ಮಾಡೋದಷ್ಟೇ. ಇದು ತುಂಬ ಸುಲಭ. ಅದು ಮೋದಕದ ಹಚ್ಚಿದರೆ ತುಂಬ ಒಳ್ಳೆಯದು. ಈಗ ಮಾರ್ಕೆಟಲ್ಲಿ ಎಲ್ಲರಿಗೂ ತುಂಬ ಈಸಿಲಿ ಅವೈಲಬಲ್ ಇದೆ, ತೊಗೊಳ್ಬೋದು. ಯಾರ ಮನೇಲಿ ಇಲ್ಲ ಚಿಂತೆ ಮಾಡೋದು ಬೇಡ. ನಾವು ಕೈಯಲ್ಲೇ ಈಸಿಯಾಗಿ ಮೋದಕದ ಶೇಪ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮೋದಕ ತಯಾರಾಗಿದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದು ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಒಮ್ಮೆ ನೀವು ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ. ನೀವು ಎವ್ರಿ ವೀಕು ಈ ರೆಸಿಪಿನ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಒಂದು ಉಂಡೆ ಮಾಡಿ ಮೋದಕ ಶೇಪ್ ಕೊಟ್ಟು ಟೂತ್ ಪಿಕ್ಕಲ್ಲಿ ಈ ರೀತಿ ಶೇಪ್ ಕೊಡೋದ್ರಿಂದ ಮೋದಕ ಹಾಗೆ ಕಾಣುತ್ತೆ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.